ನಾನು ಸನ್ಯಾಸ ತಗೊಂಡು ಆಗಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ನಿವೇದನೆ ಮಾಡ್ತಾ ಬಂದಾಗ ಒಂದು ಸಂದರ್ಭದಲ್ಲಿ ಅವರು ಹೇಳಿದರು, ಸ್ವಾಮಿಗಳೇ ಬಡಿ ನಮ್ಮದು ಪರಂಪರೆ ಹೇಗೆ ಅಂತಂದರೆ, ಈಗ ನನ್ನನ್ನು ತಗೊಳ್ಳಿ ನೀವು, ನಾನು ಸನ್ಯಾಸ ತಗೊಂಡ ಮೇಲೆ 18 ವರ್ಷಗಳ ಕಾಲ ಕೇವಲ ಗುರುಗಳ ಸಮೀಪ, ಯಾವ ಪ್ರವಾಸ ಅದು ಇದು ಇನ್ನೊಂದು ಮತ್ತೊಂದು ಏನಿಲ್ಲ, ಪೂರ್ಣ ಶಿಕ್ಷಣ ಕೊಟ್ಟರು ನನಗೆ. ಶಿಕ್ಷಣ ಎಲ್ಲ ಕೊಟ್ಟ ಮೇಲೆ ಸ್ವಾಮಿಗಳೇ ಇನ್ನು ನೀವು ಯಾತ್ರೆ ಎಲ್ಲ ಕೈಗೊಳ್ಬೋದು ಅಂತ ನನಗೆ ಒಪ್ಪಿಗೆ ಕೊಟ್ಟರು. ಆಗ 18 ವರ್ಷಗಳ ಕಾಲ ನಾನು ನಮ್ಮ ಗುರುಗಳ ಶಿಕ್ಷಣವನ್ನು ಪಡೆದು ಇವತ್ತು ಹೀಗೆ ಇದ್ದೇನೆ ನಾನು. ಹಾಗೆ ನಾವುಗಳೆಲ್ಲರೂ ಕೂಡ ನಮ್ಮ ಗುರುಗಳಿಂದ ಸಂಸ್ಕಾರವನ್ನು ಪಡ್ಕೊಳ್ಬೇಕು, ಶಿಕ್ಷಣವನ್ನು ಪಡ್ಕೊಳ್ಬೇಕು. ಸುಮ್ಮನೆ ಸನ್ಯಾಸ ತಗೊಳ್ಳೋದು ಆಮೇಲೆ ತದ್ವ ಬದುಕೋದು ಅಂದರೆ ಅದಕ್ಕೆ ಸನ್ಯಾಸ ಅಂತ ಹೇಳೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಜಗದ್ಗುರು ಮಹಾಸನ್ನಿಧಾನಂದರು ನನಗೆ ಹೇಳಿದ್ದನ್ನು ನಾನು ನೆನಪು ಮಾಡಲೇಬೇಕಿವತ್ತು. ಇಂಥ ಜೀವನ ನಮ್ಮ ಜಗದ್ಗುರು ಮಹಾಸನ್ನಿಧಾನಗಳವರದ್ದು 50 ವರ್ಷಗಳ ಕಾಲ. ಇವತ್ತು ನೀವು ನೋಡ್ತಾ ಇದ್ದೀರಾ, ಯಾರಿಗೂ ದರ್ಶನ ಇದೆಲ್ಲ ಹೆಚ್ಚು ಕೊಡೋದಕ್ಕೆ ಹೊರಗೆ ಬರೋದೇ ಇಲ್ಲ, ಕಾರ್ಯಕ್ರಮ ಅಂತೂ ಬಿಟ್ಟೇ ಬಿಟ್ಟಿದ್ದಾರೆ. ಅಷ್ಟಾದರೂ ಕೂಡ ಚಂದ್ರಮೌಳೀಶ್ವರನ ಪೂಜೆಗೆ ಅವರೇ ಕೂತ್ಕೊಳ್ತಾರೆ. ಇವತ್ತು ಕೂಡ ಅವರೇ ಮಾಡ್ತಾರೆ. ಶಿವರಾತ್ರಿ ಕೂಡ ಮೊದಲನೇ ಯಾಮ ಅವರೇ ಮಾಡ್ತಾರೆ. ಈಗ ನಾವು ಇಂಥ ಒಂದು ಸಂದರ್ಭವನ್ನು 10 ರೊಟ್ಟಿಗೆ 11 ಅಂತ ಏನಾದ್ರು ಭಾವಿಸಿದ್ದೇ ಆದರೆ ಎಂಥ ನಷ್ಟ ಆಗ್ಬೋದು ನಮಗೆ ಅಂತ ಯೋಚನೆ ಮಾಡಬೇಕು.